ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರದಾ ಕ್ಲಾಸಸ್ಗೆ ಸ್ವಾಗತ. ಎಲ್ಲ PUC ಸೆಕೆಂಡ್ ಇಯರ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ಮುಂಚಿನ ವಿಡಿಯೋದಲ್ಲಿ ನಾನೊಂದು ಹೇಳಿದ್ದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ಮೆಟ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಇದನ್ನು ನಾವು ಆದಷ್ಟು ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಏಕೆಂದರೆ ನಾವು ಬಾಯ್ಹಾಟ್ ಮಾಡಿದರೆ ಇದು ಮರ್ತು ಹೋಗ್ಬಿಡುತ್ತೆ. ಬಾಯ್ಹಾಟ್ ಮಾಡೋ ರೀತಿ ಎಲ್ಲ ಮಾಡಿಬಿಡ್ರಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಸೇಮ್ ಆ್ಯಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ರೆಕಾರ್ಡ್ ಮಾಡ್ತೀವಿ. ಇದು ಯಾವ ಮೆಥಡ್ ಫಸ್ಟ್ ಹೇಳ್ತಾ ಇರೋದು ನಾನು, ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ ಇಲ್ಲಿ ನಾವು ಒಂದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾತ್ರ ನಾವು ರೆಡಿ ಮಾಡ್ತೀವಿ. ಅದೇ ಫಿಕ್ಸ್ಡ್ ಮೆಥಡಲ್ಲಿ ನಾವು ಎರಡು ಲೇಜರ್ಗಳನ್ನ ರೆಡಿ ಮಾಡ್ತೀವಿ. ಯಾವುದಪ್ಪ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಂತ. ಫಸ್ಟು ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ ನೋಡ್ಕೊಳ್ಳೋಣ, ಯಾಕೆಂದರೆ ಇದು ಸುಲಭವಾಗಿ ಅರ್ಥ ಆಗುತ್ತೆ. ಇದರಲ್ಲಿ ನಾವು ಫಸ್ಟು ಕ್ರೆಡಿಟ್ ಸೈಡ್ಗೆ ಹೋಗೋಣ. ಕ್ರೆಡಿಟ್ ಸೈಡಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ಏನು ಮಾಡಬೇಕಂದ್ರೆ ಕಂಪಲ್ಸರಿಯಾಗಿ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಅವರು ಎಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡುತ್ತಾರೆ ಅದನ್ನು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ರೆಕಾರ್ಡ್ ಮಾಡಿ ಅದನ್ನ ಎಂಟರ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಬ್ಯಾಲೆನ್ಸ್ ಬ್ರಾಟ್ ಡೌನಲ್ಲಿ ಏನು ಬರೀಬೇಕು, ಓಪನಿಂಗ್ ಕ್ಯಾಪಿಟಲ್, ಅವರು ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತಾರೋ ಅದನ್ನು ಕ್ರೆಡಿಟ್ ಸೈಡಲ್ಲಿ. ನೆಕ್ಸ್ಟ್ ಅದಾದಮೇಲೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂದರೆ ಏನಿದು? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂದರೆ ಮುಂಚಿನ ವಿಡಿಯೋದಲ್ಲಿ ನಾನು ಒಂದು ಎಂಟ್ರಿನ ತೋರಿಸಿದ್ದೆ. ಅವರು ಇಬ್ಬರು ಪಾರ್ಟ್ನರ್ಸ್ಗಳು ಅಡಿಷ್ನಲ್ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಕ್ಟೋಬರ್ನಲ್ಲಿ ಅಂತ. ಸೊ ಆ ಅಡಿಷ್ನಲ್ ಕ್ಯಾಪಿಟಲ್ನ ನಾವು ಬ್ಯಾಲೆನ್ಸ್ ಬ್ರಾಟ್ ಡೌನಲ್ಲಿ ರೆಕಾರ್ಡ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಅಂತ ಸಪ್ರೇಟಾಗಿ ರೆಡಿ ಮಾಡ್ತೀವಿ, ಅದನ್ನು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟು ಬಾಯ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಾಗುತ್ತೆ? ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಈ ಪಾರ್ಟ್ನರ್ಸ್ಗಳು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಕ್ಯಾಪಿಟಲು, ಅಡಿಷ್ನಲ್ ಕ್ಯಾಪಿಟಲ್ ಮತ್ತು ಓಪನಿಂಗ್ ಕ್ಯಾಪಿಟಲ್ ಎರಡರ ಮೇಲೂ ಇಂಟ್ರೆಸ್ಟ್ ಸಿಗುತ್ತೆ ಅವರಿಗೆ. ಸೊ ಇಂಟ್ರೆಸ್ಟ್ ಅವ್ರಿಗೆ ಸಿಗ್ತಾ ಇದೆ ಅಂದರೆ ಅವ್ರಿಗೆ ಕ್ರೆಡಿಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇಂಟ್ರೆಸ್ಟ್ ಸಿಗ್ತಾ ಇದೆ, ಇಂಟ್ರೆಸ್ಟ್ ಕ್ರೆಡಿಟ್ ಆಗ್ತಾ ಇದೆ ಅಂದರೆ ಅದು ಕ್ರೆಡಿಟ್ ಸೈಡಲ್ಲಿ ನಾವು ರೆಕಾರ್ಡ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೆನ್ಪಿಟ್ಕೋಬೇಕು. ಇಂಟ್ರೆಸ್ಟ್ ಯಾರಿಗೆ ಬರ್ತಾ ಇದೆ? ಪಾರ್ಟ್ನರ್ಸ್ಗಳಿಗೆ ಬರ್ತಾ ಇದೆ ಅಂದರೆ ನಾವು ಎಲ್ಲಿ ರೆಕಾರ್ಡ್ ಮಾಡಬೇಕು? ಕ್ರೆಡಿಟ್ ಸೈಡಲ್ಲಿ. ಬಾಯ್ ಸ್ಯಾಲ್ರಿ ಅಕೌಂಟ್, ಸ್ಯಾಲ್ರಿ ಯಾರಿಗೆ ಹೋಗ್ತಾ ಇದೆ, ಯಾರಿಗೆ ಸಿಗ್ತಾ ಇದೆ ಸ್ಯಾಲ್ರಿ? ಪಾರ್ಟ್ನರ್ಸ್ಗಳಿಗೆ ಸಿಗ್ತಾ ಇದೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಲ್ಲಿ ರೆಕಾರ್ಡ್ ಮಾಡಬೇಕು? ಕ್ರೆಡಿಟ್ ಸೈಡ್, ಸ್ಯಾಲ್ರಿನ. ನೆಕ್ಸ್ಟ್ ಕಮಿಷನ್ ಕೂಡ ಪಾರ್ಟ್ನರ್ಸ್ಗಳಿಗೇ ಹೋಗ್ತಾ ಇದೆ. ಸೊ ಕಮಿಷನ್ನು ಯಾವ ಸೈಡ್ ರೆಕಾರ್ಡ್ ಮಾಡಬೇಕು? ಕ್ರೆಡಿಟ್ ಸೈಡ್. ಆಮೇಲಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ನಾವು ಲಾಸ್ಟ್ ಇಯರ್ ಪ್ರಾಫಿಟ್ ಮತ್ತು ಲಾಸ್ನ ಅಪ್ರಾಪ್ರಿಯೇಷನ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಂತ ಶಾರ್ಟಾಗಿ ಹೇಳ್ತೀನಿ. ಒಂದು ವರ್ಷದಲ್ಲಿ ಏನು ಪ್ರಾಫಿಟ್ ಬಂದಿರುತ್ತೋ ಅದನ್ನು ಪಾರ್ಟ್ನರ್ಸ್ಗಳಿಗೆ ಶೇರ್ ಮಾಡ್ತಾರೆ. ಅವ್ರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಕಮಿಷನ್ ಮತ್ತು ಡ್ರಾಯಿಂಗ್ಸ್, ಆಮೇಲಿಂದ ಸ್ಯಾಲರಿ, ಇವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಉಳಿದಿರೋ ಪ್ರಾಫಿಟ್ ಏನಿರುತ್ತೆ ಅದನ್ನು ಅವ್ರ ರೇಷಿಯೋ ಮೇಲೆ ಅದನ್ನು ಶೇರ್ ಮಾಡ್ತಾರೆ. ಆ ಶೇರ್ ಮಾಡಿದ್ದನ್ನು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಇದು ಶೇರ್ ಆಫ್ ಪ್ರಾಫಿಟ್ಗಳು. ಲಾಸ್ಟು ಇದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಇದೆ, ಕ್ಲೋಸಿಂಗ್ ಡೆಬಿಟ್ ಬ್ಯಾಲೆನ್ಸ್. ಇದು ಯಾವಾಗ ಬರುತ್ತೆ? ಇದು ಯಾವಾಗ ಅಂದರೆ ಡೆಬಿಟ್ ಸೈಡ್ ಏನಿದೆಯಲ್ಲ ಇದು ಟೋಟಲ್ ಹೆಚ್ಚಾಗಿ ಬಂದಿದ್ದು ಕ್ರೆಡಿಟ್ ಸೈಡ್ಗಿಂತ ಹೆಚ್ಚಾಗಿ ಬಂದರೆ ನಾವು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕ್ಲೋಸಿಂಗ್ ಡೆಬಿಟ್ ಬ್ಯಾಲೆನ್ಸ್ ಅಂತ ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸಪೋಸ್ ಕ್ರೆಡಿಟ್ ಸೈಡ್ ಟೋಟಲ್ ಹೆಚ್ಚಿಗೆ ಬಂದರೆ ನಾವೇನು ಮಾಡ್ತೀವಿ? ರೆಕಾರ್ಡ್ ಅದನ್ನು ಈ ಸೈಡು ಡೆಬಿಟ್ ಸೈಡು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕ್ಲೋಸಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ. ಸೊ ಈಗ ಡೆಬಿಟ್ ಸೈಡ್ ಹೋಗೋಣ. ಕ್ರೆಡಿಟ್ ಸೈಡ್ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೊಂದು ಸಾರಿ ಶಾರ್ಟಾಗಿ ಹೇಳ್ತೀನಿ. ಫಸ್ಟು ನಾವು ಏನು ರೆಕಾರ್ಡ್ ಮಾಡಬೇಕು? ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡಬೇಕು. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದರೆ ಪಾರ್ಟ್ನರ್ಸ್ಗಳು ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಂತ. ನೆಕ್ಸ್ಟ್ ಇರೋದು ಬ್ಯಾಂಕ್ ಅಕೌಂಟ್, ಅಡಿಷ್ನಲ್ ಕ್ಯಾಪಿಟಲ್ನ ರೆಕಾರ್ಡ್ ಮಾಡಬೇಕು. ಆಯಿತಾ? ಇದಾದಮೇಲೆ ಇವೆರಡು ನೀವು ನೆನ್ಪಿಟ್ಕೋಬೇಕು.
ಅದಾದಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಯಾರಿಗೆ ಬರ್ತಾ ಇದೆ? ಪಾರ್ಟ್ನರ್ಸ್ ಬರ್ತಾ ಇದೆ. ಅದು ಅವರಿಗೆ ಬರ್ತಾ ಇದೆ ಅಂದರೆ ಕ್ರೆಡಿಟ್ ಆಗ್ತಾ ಇದೆ, ಕ್ರೆಡಿಟ್ ಸೈಡ್. ಸ್ಯಾಲ್ರಿ ಪಾರ್ಟ್ನರ್ಸ್ಗೆ ಬರ್ತಾ ಇದೆ ಅಂದರೆ ಕ್ರೆಡಿಟ್ ಸೈಡ್, ಕ್ರೆಡಿಟ್ ಆಗ್ತಾ ಇದೆ. ಕಮಿಷನ್ ಬರ್ತಾ ಇದೆ ಅಂದರೆ ಕಮಿಷನ್ ಕ್ರೆಡಿಟ್ ಆಗ್ತಾ ಇದೆ ಅಂದರೆ ಕ್ರೆಡಿಟ್ ಸೈಡ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್, ಪ್ರಾಫಿಟ್ ಅವ್ರಿಗೆ ಬರ್ತಾ ಇದೆ ಅಂದರೆ ಕ್ರೆಡಿಟ್ ಸೈಡ್. ಮತ್ತು ಇನ್ನೊಂದು ಏನಪ್ಪ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನಲ್ಲಿ ಪ್ರಾಫಿಟ್ ಆಗಿದ್ದರೆ ಮಾತ್ರ ಅದನ್ನು ಕ್ರೆಡಿಟ್ ಸೈಡ್ ಹಚ್ಚಬೇಕು. ಯಾಕೆಂದರೆ ಪ್ರಾಫಿಟ್ ಅವ್ರಿಗೆ ಬರುತ್ತೆ, ಆದ್ದರಿಂದ ಅದನ್ನ ಕ್ರೆಡಿಟ್ ಸೈಡ್ ನಾವು ರೆಕಾರ್ಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇನ್ನು ಡೆಬಿಟ್ ಸೈಡಲ್ಲಿ ಹೋಗೋಣ. ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಯಾವಾಗ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ, ಇದು ಹೆಚ್ಚಾಗಿ ಬರಲ್ಲ, ಆದರೆ ಇದನ್ನ ಡೆಬಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟಿರ್ತಾರೆ ಕೆಲವೊಂದು ಸಾರಿ. ಸೊ ಆ ಡೆಬಿಟ್ ಬ್ಯಾಲೆನ್ಸನ್ನು ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಬ್ಯಾಲೆನ್ಸ್ ಬ್ರಾಟ್ ಡೌನ್. ಡ್ರಾಯಿಂಗ್ಸ್ ಏನಾಗುತ್ತೆ, ಕಂಪ್ನಿಯಿಂದ ಪಾರ್ಟ್ನರ್ಶಿಪ್ ಫರ್ಮ್ ಏನಿರುತ್ತೋ ಅಲ್ಲಿಂದ ಅವರು ದುಡ್ಡನ್ನ ಮಧ್ಯ ತೆಕ್ಕೊಳ್ತಾರೆ. ಸೊ ಅವರ ಪರ್ಸ್ನಲ್ ಯೂಸ್ಗಳಿಗಾಗಿ ಅದನ್ನು ಡ್ರಾಯಿಂಗ್ಸ್ ಅಂತೀವಿ. ಆ ಪರ್ಸ್ನಲ್ ಯೂಸ್ಗಳಿಗಾಗಿ ಏನು ತೊಗೊಂಡಿರ್ತಾರೋ ಆ ಡ್ರಾಯಿಂಗ್ಸ್ನ ಅವರು ಮರಳಿ ಕೊಡಬೇಕಾಗುತ್ತೆ ವಿತ್ ಇಂಟ್ರೆಸ್ಟ್. ಸೊ ಡ್ರಾಯಿಂಗ್ಸನ್ನು ಕೊಡಬೇಕು ಕಂಪ್ನಿಗೆ, ಡ್ರಾಯಿಂಗ್ಸ್ ಅಕೌಂಟಿಗೆ ಬರುತ್ತೆ. ಇಂಟ್ರೆಸ್ಟನ್ನು ಕೊಡಬೇಕು ಅದ್ರ ಜೊತೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೂಡ ಕೊಡಬೇಕು. ಇಂಟ್ರೆಸ್ಟ್, ಸೊ ಇದನ್ನು ಕೂಡ ಕಂಪ್ನಿಗೆ, ಪಾರ್ಟ್ನರ್ಶಿಪ್ ಫರ್ಮ್ಗೆ ಹೋಗ್ತಾ ಇದೆ. ಸೊ ಇದನ್ನು ಕೂಡ ಡೆಬಿಟ್ ಸೈಡ್, ಅವರಿಂದ ಡೆಬಿಟ್ ಆಗ್ತಾ ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಇಲ್ಲಿ ಲಾಸ್ ಆದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಯಾವ ರೀತಿ ಮಾಡೋದನ್ನು ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗ ಲಾಸ್ ಆಗುತ್ತೋ ಆವಾಗ ನಾವು ಅದನ್ನು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಯಾವ ಸೈಡು? ಡೆಬಿಟ್ ಸೈಡ್. ಲಾಸ್ ಆದಾಗ ಯಾರು ಕೊಡಬೇಕು? ಈಗ 2 ಜನ ಪಾರ್ಟ್ನರ್ಸ್ಗಳು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು. ಸೊ ಲಾಸ್ ಆದಾಗ ಯಾರು ಕೊಡಬೇಕು? ಆ ಲಾಸ್ನ ಆ ಪಾರ್ಟ್ನರ್ಸ್ಗಳೇ ಕೊಡಬೇಕು. ಅದು ಎಲ್ಲಿಂದ ಕೊಡಬೇಕು? ಅವ್ರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಇರುತ್ತೆ. ಸೊ ಅಲ್ಲಿರೋ ದುಡ್ಡನ್ನು ಅವರು ಪಾರ್ಟ್ನರ್ಶಿಪ್ ಫರ್ಮಿಗೆ ಕೊಡಬೇಕು. ಹೇಗೆ ಕೊಡಬೇಕು? ಏನಿದ್ರ ಅರ್ಥ ಅಂದರೆ, ಈಗ 2 ಪಾರ್ಟ್ನರ್ಸ್ಗಳು ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಅಲ್ಲಿ ಸೊ ಯಾವುದೇ ರೀತಿ ಅಡುಗೆ ಸಾಮಾನುಗಳು ಸೇಲ್ ಆಗಲಿಲ್ಲ, ಅವ್ರು ಮಾಡಿರೋ ಅಡುಗೆಗಳು ಯಾವುದು ಕಸ್ಟಮರ್ಸ್ ಬರಲಿಲ್ಲ, ಊಟ ಮಾಡಲಿಲ್ಲ. ಸೊ ಅದು ಹಾಗೆ ಉಳಿದ್ಬಿಡುತ್ತೆ. ಅವರು ಅದನ್ನು ಕ್ರೆಡಿಟ್ ಬೇಸಿಸ್ ಮೇಲೆ ತಂದಿರ್ತಾರೆ. ಉದುರಿ ಅಂತೀವಲ್ಲ ನಾವು, ಆ ಉದುರಿ ಮೇಲೆ ಆ ಸಾಮಾನುಗಳನ್ನು, ಏನು ಗ್ಲಾಸರೀಸ್ ಬೇಕಾಗಿರುತ್ತೋ ಅಕ್ಕಿ ಬೇಳೆ ಅದನ್ನೆಲ್ಲ ಅವರು ದುಡ್ಡು ಆಮೇಲೆ ಕೊಡ್ತೀವಿ ಅಂತ ಹೇಳಿ ತಂದಿರ್ತಾರೆ. ಸೊ ಅವ್ರಿಗೆ ಅವರು ದುಡ್ಡು ಕಟ್ಟಲೇಬೇಕಲ್ಲ. ಅವ್ರು ಎಲ್ಲಿಂದ ಕಟ್ಟಬೇಕು? ಪ್ರಾಫಿಟ್ ಇಲ್ಲ ಅಂದರೆ ಅವರು ಅವರ ಕೈಯಿಂದನೇ ಕಟ್ಟಬೇಕು. ಸೊ ಅದು ಅವರ ಕೈಯಿಂದ ಅಂದ್ರೇನು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಂದ ಕಟ್ಟಬೇಕಂದ್ರೆ ಅದು ನಾವು ಎಲ್ಲಿ ರೆಕಾರ್ಡ್ ಮಾಡಬೇಕು? ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಅದನ್ನು ಕೂಡ ನಾವು ಶೇರ್ ಮಾಡ್ತೀವಿ. 2 ಪಾರ್ಟ್ನರ್ಗಳಿಗೆ ಏನು ಅದ್ರ ರೇಷಿಯೋ ಕೊಟ್ಟಿರ್ತಾರೋ ಅದರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿ ಶೇರ್ ಮಾಡ್ತೀವಿ, ಇಬ್ಬರಿಗೂ ಹಂಚ್ತೀವಿ. ರೇಷಿಯೋ ಅಂದರೆ ಅನುಪಾತ. ಸೊ ನೆಕ್ಸ್ಟ್ ಇರೋದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಆವಾಗಲೇ ನಾನು ನಿಮ್ಗೆ ಹೇಳಿದ್ದೇನೆ, ಯಾವಾಗ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಆಮೇಲೆ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಕಡಿಮೆ ಆಗಿತ್ತು, ಅದನ್ನು ನಾವು ಮೈನಸ್ ಮಾಡಬೇಕು. ಕ್ರೆಡಿಟ್ ಸೈಡ್ ಮೇಲ್ಗಡೆ ಇಟ್ಕೋಬೇಕು, ಡೆಬಿಟ್ ಸೈಡ್ ಕೆಳಗಡೆ ಇಟ್ಕೊಂಡು ಮೈನಸ್ ಮಾಡಿ ಏನು ಡಿಫ್ರೆನ್ಸ್ ಬರುತ್ತೋ ಅದನ್ನು ಕ್ಯಾರಿಡ್ ಆನ್ ಮಾಡಬೇಕು. ಸೊ ಇದರಲ್ಲಿ ಇದು ನಿಮಗೆ ಅರ್ಥ ಆಗಿದೆ ಅಲ್ವಾ? ಇದನ್ನು ನಾವು ಫಿಕ್ಸ್ಡ್ ಮೆಥಡಲ್ಲಿ ಮಾಡೋಣ. ಫಿಕ್ಸ್ಡ್ ಮೆಥಡಲ್ಲಿ ಇದನ್ನು ಏನು ಪಾರ್ಟ್ ಮಾಡಬೇಕಂದ್ರೆ ಸೇಮ್ ಏನು ಮಾಡ್ತಿರೋ ಅದೇ ಇಲ್ಲಿ. ಫಸ್ಟ್ ಏನು ಮಾಡಬೇಕು ಅಂದರೆ ಫಿಕ್ಸ್ಡ್ ಮೆಥಡಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡಬೇಕು, ಲೇಜರ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ನಾವು ಬರೀ 2 ಎಂಟ್ರಿಗಳನ್ನು ಮಾತ್ರ ಮಾಡ್ತೀವಿ. ಒಂದು ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಪಿಟಲ್, ಫಸ್ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿತೀವಿ. ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಕ್ಯಾಪಿಟಲ್ ಅದನ್ನ ಬರಿತೀವಿ, ಅದನ್ನ ರೆಕಾರ್ಡ್ ಮಾಡ್ತೀವಿ. ಆಮೇಲಿಂದ ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್ ಅಡಿಷ್ನಲ್ ಕ್ಯಾಪಿಟಲ್ನ ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಕ್ಯಾಪಿಟಲ್ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅದನ್ನಷ್ಟೇ ನಾವು ರೆಕಾರ್ಡ್ ಮಾಡ್ತೀವಿ, ಹೊರತಾಗಿ ಇಲ್ಲಿ ಏನು ಯಾವುದೇ ರೀತಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವುದೂ ಮಾಡೋದಿಲ್ಲ. ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ನಾವು ಇದನ್ನ ರೆಕಾರ್ಡ್ ಮಾಡ್ತೀವಿ, ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ, ರೈಟ್. ಇನ್ನು ಏನೇನು ರೆಕಾರ್ಡ್ ಮಾಡ್ತೀವಿ ಕ್ರೆಡಿಟ್ ಸೈಡಲ್ಲಿ? ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮತ್ತು ಅಡಿಷ್ನಲ್ ಕ್ಯಾಪಿಟಲ್. ಅದು ಯಾವ ಅಡಿಷ್ನಲ್ ಕ್ಯಾಪಿಟಲ್ನ ಏನಂತ ರೆಕಾರ್ಡ್ ಮಾಡ್ತೀವಿ? ಬೈ ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್. ಯಾವುದೇ ರೀತಿ ಸ್ಪೆಸಿಫೈ ಮಾಡಿರಲಿಲ್ಲ ಕ್ವಶನಲ್ಲಿ ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಅಂತ, ಆವಾಗ ನೀವು ಬ್ಯಾಂಕ್ ಅಕೌಂಟಲ್ಲೇ ರೆಕಾರ್ಡ್ ಮಾಡಿ. ನೆಕ್ಸ್ಟ್ ಡೆಬಿಟ್ ಸೈಡ್ ಬರೋಣ. ಇಲ್ಲೂ ಕೂಡ ಯಾವಾಗ ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್ ಯಾವಾಗ ನಾವು ಇದನ್ನು ಬರಿತೀವಿ ಅಂದರೆ ವಿಡ್ರಾಲ್ ಮಾಡ್ಕೊಂಡಿರ್ತಾರೆ ಕ್ಯಾಪಿಟಲ್ನ. ಸೊ ಅವಾಗ ಮಾತ್ರ ನಾವು ಬರಿತೀವಿ, ಡ್ರಾಯಿಂಗ್ಸ್ ಅಲ್ಲ. ವಿಡ್ರಾಲ್ ಮಾಡ್ಕೊಳ್ಳೋದಂದರೆ ಕಂಪ್ಲೀಟಾಗಿ ಕ್ಯಾಪಿಟಲ್ನ ಅವರು
ತೆಕ್ಕೊಳ್ತಾರೆ. ಸೊ ಅವಾಗ ನಾವು ವಿಡ್ರಾವಲ್ ಅಂತ ಬರಿತೀವಿ. ವಿಡ್ರಾವಲ್ ಅಂದರೆ ಅದು ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ. ಇನ್ನು ಈ ಸೈಡು ಟೋಟಲ್ ಹೆಚ್ಚಿಗೆ ಬಂದಾಗ ಈ ಸೈಡ್ ನಾವು ಅದನ್ನ ಕ್ಯಾರಿ ಡೌನ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಹೆಚ್ಚಿಗೆ ಟೋಟಲ್ ಬಂದಾಗ ಡೆಬಿಟ್ ಸೈಡ್ ಟೋಟಲ್ನ ಮೈನಸ್ ಮಾಡಿ ಏನು ಡಿಫ್ರೆನ್ಸ್ ಬರುತ್ತೋ ಅದನ್ನ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಕ್ಲೋಸಿಂಗ್ ಡೆಬಿಟ್ ಬ್ಯಾಲೆನ್ಸ್ ಬರಲ್ಲ, ಯಾಕಂದರೆ ಕ್ಯಾಪಿಟಲ್ ಯಾವಾಗಲೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಹಾಗಾಗಿ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅಷ್ಟೇ ಕ್ಯಾಪಿಟಲ್ನ ತೆಕ್ಕೋತಾರೆ, ಹೊರತಾಗಿ ಅದಕ್ಕಿಂತ ಹೆಚ್ಚಿಗೆ ತೆಕ್ಕೊಳ್ಳೋಕ್ಕೆ ಇಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಡೆಬಿಟ್ ಬ್ಯಾಲೆನ್ಸು ಬರುವುದಿಲ್ಲ, ಕ್ರೆಡಿಟ್ ಬ್ಯಾಲೆನ್ಸ್ ಮಾತ್ರ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದು ಫಿಕ್ಸ್ಡ್ ಮೆಥಡಲ್ಲಿ. ಇನ್ನೂ ಒಂದು ಅಕೌಂಟ್ ನಾವು ರೆಡಿ ಮಾಡ್ತೀವಿ, ಅದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಕರೆಂಟ್ ಅಕೌಂಟಲ್ಲಿ ಏನೇನು ಬರುತ್ತೆ, ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ಅವಾಗ ಮಾತ್ರ ರೆಕಾರ್ಡ್ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಬಿಟ್ಬಿಡ್ಬೇಕು. ಇಲ್ಲಿ ನಾರ್ಮಲ್ ಅದರ್ ಥಿಂಗ್ಸ್ಗಳನ್ನ ನಾವು ರೆಕಾರ್ಡ್ ಮಾಡಬೇಕು. ಏನಪ್ಪ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರ್ತಾ ಇದೆ ಕ್ರೆಡಿಟ್ ಸೈಡ್, ಯಾರಿಗೆ ಬರ್ತಾ ಇದೆ, ಪಾರ್ಟ್ನರ್ಸಿಗೆ ಬರ್ತಾ ಇದೆ. ಪಾರ್ಟ್ನರ್ಸಿಗೆ ಬರ್ತಾ ಇದೆ ಅಂದ್ರೇನು ಕ್ರೆಡಿಟ್ ಆಗ್ತಾ ಇದೆ. ಸ್ಯಾಲ್ರಿ ಪಾರ್ಟ್ನರ್ಸಿಗೆ ಬರ್ತಾ ಇದೆ ಅಂದರೆ ಪಾರ್ಟ್ನರ್ಸಿಗೆ ಕ್ರೆಡಿಟ್ ಆಗ್ತಾ ಇದೆ, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್. ಕಮಿಷನ್ ಬರ್ತಾ ಇದೆ, ಕಮಿಷನ್ ಕ್ರೆಡಿಟ್ ಆಗ್ತಾ ಇದೆ. ಕಮಿಷನ್ ಕ್ರೆಡಿಟ್ ಆಗ್ತಾ ಇದೆ ಅಂದ್ರೇನು, ಬರ್ತಾ ಇದೆ ಕ್ರೆಡಿಟ್ ಆಗ್ತಾ ಇದೆ ಅಂದರೆ ಅದು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಯಾವಾಗಿನ ರೆಕಾರ್ಡ್ ಮಾಡಬೇಕು, ಕ್ರೆಡಿಟ್ ಸೈಡಲ್ಲಿ ಪ್ರಾಫಿಟ್ ಇದ್ದಾಗ. ಪ್ರಾಫಿಟ್ ಇದ್ದರೆ ಅದು ಪಾರ್ಟ್ನರ್ಸ್ಗಳಿಗೆ ಬರುತ್ತೆ, ಪ್ರಾಫಿಟ್ ಇಲ್ಲ ಅಂದರೂ ಪಾರ್ಟ್ನರ್ಸಿಂದ ಅವ್ರಿಗೆ ಪಾರ್ಟ್ನರ್ಶಿಪ್ ಫಾರ್ಮಿಗೆ ಅದು ಹೊರಟೋಗುತ್ತೆ. ಸೊ ಅದನ್ನ ತುಂಬಬೇಕು ಅವರು. ಸೊ ಅದು ಆವಾಗ ಡೆಬಿಟ್ ಸೈಡಲ್ಲಿ ಬರುತ್ತೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ನೀನು ಹೇಳಿದ್ದೀನಿ. ಡೆಬಿಟ್ ಬ್ಯಾಲೆನ್ಸ್ ಯಾವಾಗ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೋ ಮತ್ತು ಕ್ರೆಡಿಟ್ ಸೈಡ್ ಟೋಟಲ್ ಕಡಿಮೆ ಆಗುತ್ತೋ ಆಗ ಅವೆರಡನ್ನು ನಾವು ಡಿಫ್ರೆನ್ಸ್ ತೆಗೆದು ಕ್ಯಾರಿ ಡೌನ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇದು ಇಲ್ಲಿ ನಿಮ್ಮ ಕ್ವಶನಲ್ಲಿ ಇದನ್ನ ಕೊಟ್ಟಿದ್ರೆ ಮಾತ್ರ ರೆಕಾರ್ಡ್ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ನೆಕ್ಸ್ಟ್ ಬರೋದು ಟು ಡ್ರಾಯಿಂಗ್ಸ್ ಅಕೌಂಟ್. ಡ್ರಾಯಿಂಗ್ಸ್ನ ಬಿಸ್ನೆಸ್ಸಿಂದ ತೆಕ್ಕೊಂಡಿರ್ತಾರೆ, ಆವಾಗಲೇ ಹೇಳಿದೆ ಇಂಟ್ರೆಸ್ಟು ಕೊಡಬೇಕು ಅದಕ್ಕೆ. ಸೊ ಇದನ್ನ ಯಾರಿಗೆ ಕೊಡ್ತಾರೆ, ಪಾರ್ಟ್ನರ್ಶಿಪ್ ಫಾರ್ಮಿಗೆ ಕೊಡ್ತಾ ಇದೆ, ಹೊರತಾಗಿ ಪಾರ್ಟ್ನರ್ಸಿಗೆ ಅಲ್ಲ. ಅಂದರೆ ಪಾರ್ಟ್ನರ್ಸ್ ಕಡೆಯಿಂದ ಹೋಗ್ತಾ ಇದೆ, ಇದು ಆಚೆ ಡೆಬಿಟ್ ಆಗ್ತಾ ಇದೆ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಇಲ್ಲಿ ಯಾವಾಗ ರೆಕಾರ್ಡ್ ಮಾಡ್ತೀವಿ, ಡೆಬಿಟ್ ಸೈಡ್. ಅದು ಲಾಸು ಹೋಗ್ತಾ ಇದೆ, ದುಡ್ಡು ಅವರಿಂದ ಹೋಗ್ತಾ ಇದ್ರೆ, ದುಡ್ಡು ಹೋಗಬೇಕಾದ್ರೆ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನಲ್ಲಿ ಲಾಸ್ ಆಗಿರಬೇಕು. ಸೊ ನೆಕ್ಸ್ಟು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಯಾವಾಗ ಮಾಡ್ತೀವಿ, ಯಾವಾಗ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಡಿಮೆ ಬಂದಿರುತ್ತೋ ಆವಾಗ ಇದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಬರಿತೀವಿ. ಇದಾದ ಮೇಲೆ ಇದು ಅರ್ಥ ಆಗಿತ್ತು ಅನ್ಕೋತೀನಿ. ಫಿಕ್ಸ್ಡ್ ಮೆಥಡಲ್ಲಿ ಎರಡು ನಾವು ಲೇಜರ್ ಕ್ರಿಯೇಟ್ ಮಾಡ್ತೀವಿ, ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ ನಾವು ಓನ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೆಕಾರ್ಡ್ ಮಾಡ್ತೀವಿ. ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಇದರಲ್ಲಿ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಅಡಿಷ್ನಲ್ ಕ್ಯಾಪಿಟಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ, ಮತ್ತು ಕರೆಂಟ್ ಅಕೌಂಟಲ್ಲಿ ಅದರ್ ಥಿಂಗ್ಸ್ಗಳು ಏನಿರುತ್ತೋ ಅದನ್ನು ರೆಕಾರ್ಡ್ ಮಾಡ್ತೀವಿ. ಆದರೆ ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ ಎರಡೂ ಒಟ್ಟಾಗಿ ಒಂದೇ ಲೇಜರಲ್ಲಿ ಅದನ್ನ ರೆಕಾರ್ಡ್ ಮಾಡ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಇದಾದ ಮೇಲೆ ನಾನು ನೆಕ್ಸ್ಟ್ ಸಮ್ ಸ್ಟಾರ್ಟ್ ಮಾಡ್ತೀನಿ, ಯಾವುದಂದರೆ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ನಿಮ್ಗೆ ಗೊತ್ತಾಗಬೇಕಂದ್ರೆ ಅದು ಫಾರ್ಮೆಟ್ ಮೊದಲು ಕರೆಕ್ಟಾಗಿ ತಿಳ್ಕೊಬೇಕು. ಫಾರ್ಮೆಟ್ ತಿಳ್ಕೊಳ್ಳಿಲ್ಲ ಅಂದರೆ ಗೊತ್ತಾಗಲ್ಲ. ಸೊ ಫಾರ್ಮೆಟ್ ಏನಿದೆ ಅದು ನಾವು ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ನಾವು ಎಲ್ಲ ಟೈಮು ನಾವು ಕ್ರೆಡಿಟ್ ಸೈಡಿಗೆ ಫಸ್ಟ್ ಹೋಗೋಣ. ಸೇಮ್ ಏನು ಲೇಜರ್ ಕ್ರಿಯೇಟ್ ಮಾಡ್ತೀರೋ ಅದೇ. ಇಲ್ಲಿ JF ಕಾಲಮ್ ಆಗಲಿ LF ಕಾಲಮ್ ಆಗಲಿ ಬರೋದಿಲ್ಲ, ಏಕೆಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರುತ್ತೆ ಇದು. ಇದರಲ್ಲಿ ಯಾವುದೇ ರೀತಿ JF ಕಾಲಮ್ ಆಗಲಿ LF ಕಾಲಮ್ ಆಗಲಿ ಬರುವುದಿಲ್ಲ. ಇನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೇಮ್ ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ ಅಮೌಂಟ್, ಇಲ್ಲಿ ಡೇಟ್ ಇರೋಲ್ಲ, ಡೇಟ್ ಕಾಲಮ್ ಕೂಡ ಬರಲ್ಲ, ಯಾಕಂದರೆ ಇದನ್ನು ಎಂಡ್ ಆಫ್ ಎವ್ರಿ ಇಯರ್ ಅಂದರೆ 1st of April ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಬಿಸ್ನೆಸ್ ಯಾವಾಗ ಕ್ಲೋಸ್ ಆಗುತ್ತೆ, 31st March. ಬಿಸ್ನೆಸ್ ಇಯರ್ ಅನ್ಬೋದು ಅಥವಾ ಅಕೌಂಟಿಂಗ್ ಇಯರ್ ಅನ್ಬೋದು. ಅಕೌಂಟಿಂಗ್ ಇಯರ್ ಅನ್ನೋದು ಕರೆಕ್ಟ್ ಆಗಿರುತ್ತೆ ಇಲ್ಲಿ. ಸೊ ಇದನ್ನ ಫಸ್ಟ್ ಹೆಡಿಂಗ್ ಏನು ಕೊಡಬೇಕು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಯಾವಾಗುತ್ತೆ, 31st March 2014 ಆಗ್ಬೋದು, 2015 ಆಗ್ಬೋದು. ಕ್ವಶನಲ್ಲಿ ಯಾವ ಇಯರ್ ಕೊಟ್ಟಿರ್ತಾರೋ ಅದನ್ನು ನೀವು ರೆಕಾರ್ಡ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಡೇಟ್ ಕಾಲಮ್ ಬರೋದಿಲ್ಲ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ಕ್ರೆಡಿಟ್ ಸೈಡ್ ಯಾವಾಗ ರೆಕಾರ್ಡ್ ಮಾಡ್ತೀವಿ,
ಯಾವಾಗ ನೆಟ್ ಪ್ರಾಫಿಟ್ ಆಗಿರುತ್ತೋ. ಲಾಸ್ಟ್ ಇಯರ್ ಅನ್ನೋದಕ್ಕಿಂತ ಅಂದರೆ ಇಯರ್ ಎಂಡಿಂಗಲ್ಲಿ ಏನು ಪ್ರಾಫಿಟ್ ಬಂದಿರುತ್ತೋ ಅದನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಅದೇ ಪ್ರಾಫಿಟ್ ಬರ್ದಿರೋ ಲಾಸ್ ಬಂದಿದ್ರೆ ನಾವು ಅದನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಇದನ್ನು ಒಂದನ್ನು ನೆನ್ಪಿಟ್ಕೊಳ್ಳಿ, ಪ್ರಾಫಿಟ್ ಬಂದರೆ ಕ್ರೆಡಿಟ್ ಸೈಡ್, ಲಾಸ್ ಬಂದರೆ ಡೆಬಿಟ್ ಸೈಡ್. ಅದರಲ್ಲಿ ಲಾಸ್ ಅಂತ ಬರಿಬಾರ್ದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಾನೆ ಬರಿಬೇಕು. ಅಲ್ಲಿ ಬ್ರ್ಯಾಕೆಟಲ್ಲಿ ತೆಳಗಡೆ ನೆಟ್ ಲಾಸ್ ಬ್ರಾಟ್ ಡೌನ್, ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಅಂತ ನಾವಿಲ್ಲಿ ರೆಕಾರ್ಡ್ ಮಾಡಬೇಕು. ಈಗ ನಾವು ಡೆಬಿಟ್ ಸೈಡಲ್ಲಿ ಬರೋಣ. ಡೆಬಿಟ್ ಸೈಡಲ್ಲಿ ಈ ಪಾರ್ಟ್ನರ್ಶಿಪ್ ಫರ್ಮ್ ಏನಿರುತ್ತೋ ಅದು ಪಾರ್ಟ್ನರ್ಸ್ಗಳಿಗೆ ದುಡ್ಡು ಕೊಡಬೇಕು. ಸೊ ದುಡ್ಡು ಕೊಡಬೇಕಂದ್ರೆ ಅದು ಪಾರ್ಟ್ನರ್ಸ್ಗಳಿಗೆ ದುಡ್ಡು ಕೊಡ್ತಾ ಇದೆ ಅಂದರೆ ಅದು ಎಲ್ಲಿ ಪಾರ್ಟ್ನರ್ಶಿಪ್ ಫರ್ಮಿಂದ ಆಚೆ ಹೋಗ್ತಾ ಇದೆಯಲ್ಲ, ಆಚೆ ಹೋಗ್ತಾ ಇದೆ, ಕೊಡ್ತಾ ಇದೆ ಅಂದರೆ ಅದು ಡೆಬಿಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಫಸ್ಟ್ ಏನು ಕೊಡುತ್ತೆ ಅದು ಪಾರ್ಟ್ನರ್ಸ್ಗಳಿಗೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡುತ್ತೆ ಅವ್ರು. ಯಾಕಂದರೆ ಅವರು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಅವರು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಅವರು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಅದ್ರ ಮೇಲೆ ಇಂಟ್ರೆಸ್ಟ್ ಸಿಗುತ್ತೆ ಅಂತಲೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಈ ರೀತಿ ಇದನ್ನು ಕೊಡಲೇಬೇಕು ಅದು. ಸೊ ಕೊಡ್ತಾ ಇದೆ ಅಂದರೆ ಅದು ಅದರಿಂದ ಹೋಗ್ತಾ ಇದೆ ಅಂತ ಅರ್ಥ. ಅದರಿಂದ ಹೋಗ್ತಾ ಇದೆ ಅಂದರೆ ಡೆಬಿಟ್ ಆಗ್ತಾ ಇದೆ, ಖರ್ಚಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಪಾರ್ಟ್ನರ್ಸ್ ಸ್ಯಾಲ್ರಿ ಪಾರ್ಟ್ನರ್ಸಿಗೆ ಕೊಡಬೇಕು ಇದನ್ನ, ಸೊ ಡೆಬಿಟ್ ಆಗ್ತಾ ಇದೆ. ಪಾರ್ಟ್ನರ್ಸ್ ಕಮಿಷನ್ ಪಾರ್ಟ್ನರ್ಸಿಗೆ ಕೊಡಬೇಕು, ಡೆಬಿಟ್ ಆಗ್ತಾ ಇದೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟಿಗೆ ಇದು ಹೋಗುತ್ತೆ, ಪ್ರಾಫಿಟ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಇದು ಯಾವಾಗ ಲಾಸ್ಟ್ನೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಥವಾ ಪಾರ್ಟ್ನರ್ ಕರೆಂಟ್ ಅಕೌಂಟ್ ಅಂತ ಯಾವಾಗ ಎಂಟ್ರಿ ಮಾಡಬೇಕು? ಫಸ್ಟು ನಾವು ಈ 4 ಎಂಟ್ರಿಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್, ಪಾರ್ಟ್ನರ್ಸ್ ಸ್ಯಾಲ್ರಿ, ಪಾರ್ಟ್ನರ್ಸ್ ಕಮಿಷನ್, ಈ 3 ಎಂಟ್ರಿಗಳು ಏನಿದೆಯಲ್ಲ, ಈ 3 ಎಂಟ್ರಿಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು ಈ ಕಡೆ ಬರಬೇಕು. ಈ ಕಡೆ ಬಂದು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ರೆಕಾರ್ಡ್ ಮಾಡಿರ್ತೀವಿ. ಪ್ರಾಫಿಟ್ ಆಗಿದ್ರೆ ಈ ಕಡೆ ಈ ಸೈಡ್ ಕ್ರೆಡಿಟ್ ಸೈಡ್, ಲಾಸ್ ಆಗಿದ್ರೆ ಡೆಬಿಟ್ ಸೈಡ್. ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಪಾರ್ಟ್ನರ್ಸ್ಗಳು ತೆಕ್ಕೊಂಡಿರ್ತಾರೆ ಅವ್ರ ಪರ್ಸ್ನಲ್ ಯೂಸ್ಗಳಿಗೆ, ಅದನ್ನ ರಿಟರ್ನ್ ಮಾಡಬೇಕಾಗುತ್ತೆ. ಸೊ ರಿಟರ್ನ್ ಮಾಡಬೇಕಂದ್ರೆ ಅವರು ಕಂಪ್ನಿಗೆ ವಾಪಸ್ ಬರ್ತಾ ಇದೆ, ಪಾರ್ಟ್ನರ್ಶಿಪ್ ಫರ್ಮಿಗೆ ಅದು ರಿಟರ್ನ್ ಆಗಿ ಬರ್ತಾ ಇದೆ ಅಂತ ಅರ್ಥ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ರಿಟರ್ನ್ ಬರ್ತಾ ಇದೆ ಅಂದರೆ ಅದು ಕ್ರೆಡಿಟ್ ಸೈಡ್. ಆಮೇಲಿಂದ ಇಂಟ್ರೆಸ್ಟ್ ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನಾವು ಆಮೇಲೆ ರೆಕಾರ್ಡ್ ಮಾಡಬೇಕು. ಫಸ್ಟ್ ನಾವು ಟೋಟಲ್ ಮಾಡ್ಕೋಬೇಕು. ಫಸ್ಟ್ ಯಾವ ಸೈಡ್ ಟೋಟಲ್ ಮಾಡ್ಕೋಬೇಕು? ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೋಬೇಕು. ಆಮೇಲಿಂದ ಡೆಬಿಟ್ ಸೈಡ್ ಟೋಟಲ್ ಮಾಡ್ಕೋಬೇಕು. ಕ್ರೆಡಿಟ್ ಸೈಡ್ನಲ್ಲಿ ಡೆಬಿಟ್ ಸೈಡ್ ಟೋಟಲ್ನ ಮೈನಸ್ ಮಾಡಬೇಕು. ಸಪೋಸ್ ನಿಮ್ಮದು ಮೈನಸಲ್ಲಿ ಬಂತು ಅಥವಾ ಕ್ರೆಡಿಟ್ ಸೈಡು ಹೆಚ್ಚಿಗೆ ಬಂದಿದೆ ಅಂದರೆ ಅದು ಪ್ರಾಫಿಟ್ ಆಗಿದೆ. ಎಷ್ಟು ಹೆಚ್ಚಿಗೆ ಬಂದಿದೆ, ಎಷ್ಟು ಡಿಫ್ರೆನ್ಸ್ ಬಂದಿರುತ್ತೆ ನೀವು ಮೈನಸ್ ಮಾಡಿದ್ದನ್ನು ಬರ್ಕೊಂಡು ಅದನ್ನು ರೇಷಿಯೋ, ಆ್ಯಸ್ ಪರ್ ರೇಷಿಯೋ ಅದನ್ನ ನೀವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಪ್ರಾಫಿಟ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಇಲ್ಲಿ ರೆಕಾರ್ಡ್ ಮಾಡಬೇಕು, ಎಷ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅಂತ. ಆಮೇಲಿಂದ ಲಾಸ್ ಆಗಿರೋದು ಹೇಗೆ ಗೊತ್ತಾಗೋದು? ಡೆಬಿಟ್ ಸೈಡ್ ಟೋಟಲ್ ಮಾಡಬೇಕು, ಕ್ರೆಡಿಟ್ ಸೈಡ್ ಟೋಟಲ್ ಮಾಡಬೇಕು. ಡೆಬಿಟ್ ಸೈಡ್ ಟೋಟಲ್ ಹೆಚ್ಚಿಗೆ ಬಂದು ಕ್ರೆಡಿಟ್ ಸೈಡ್ ಟೋಟಲ್ ಕಡಿಮೆ ಬಂದಿದ್ರೆ ಅದು ಲಾಸ್. ಎಷ್ಟು ಲಾಸ್ ಆಗಿದೆ ಅಂತ ಹೇಗೆ ಗುರ್ತು ಹಚ್ಚಬೇಕು? ಫಸ್ಟ್ ಡೆಬಿಟ್ ಸೈಡ್ ಟೋಟಲಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ನ ಮೈನಸ್ ಮಾಡಿದರೆ ಅದು ಲಾಸ್ ಬರುತ್ತೆ, ಅದು ಲಾಸ್ನ ಇಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ಇದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇದನ್ನು ನಾವು ಎಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂದರೆ ಲಾಸ್ ಆಗಿರೋದನ್ನು ಇಲ್ಲಿ ರೆಕಾರ್ಡ್ ಮಾಡ್ತೀವಿ ನಾವು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಎಲ್ಲಿಂದ ಬಂದಿರುತ್ತೆ? ಇದು ಪಾರ್ಟ್ನರ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಂದ ಬಂದಿರುತ್ತೆ. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಅಂತ ಬರೆದಿದ್ದೀವಲ್ಲ, ಇದು ಎಲ್ಲಿಗೆ ಹೋಗಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗಬೇಕು. ಅದೇ ಪ್ರಾಫಿಟ್ ಆಗಿದ್ದರೆ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದಿರ್ತೀವಿ ಅಥವಾ ಕರೆಂಟ್ ಅಕೌಂಟ್ ಅಂತ ಬರೆದಿರ್ತೀವಿ. ಯಾಕಂದರೆ ನಾವು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತೀವಿ, ನಾವು ಯಾವ ಮೆಥಡನ್ನು ಫಾಲೋ ಮಾಡ್ತೀವಿ, ಫ್ಲಕ್ಚುಯೇಟಿಂಗ್ ಮೆಥಡ್ ಅಥವಾ ಫಿಕ್ಸ್ ಮೆಥಡ್ ಅಂತ. ಸೊ ಇದು ಎಲ್ಲಿ ಹೋಗುತ್ತೆ? ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇದು ಕ್ರೆಡಿಟ್ ಸೈಡಲ್ಲಿ ಹೋಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಶೇರ್ ಆಫ್ ಪ್ರಾಫಿಟ್ ಅಂತ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನು ನೀವು ಬರ್ಕೊಂಡು ಚೆನ್ನಾಗಿ ಬಾಹ್ಯಾಟ್ ಮಾಡಿ, ಚೆನ್ನಾಗಿ ಬಾಹ್ಯಾಟ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಬಾಹ್ಯಾಟ್ ಮಾಡ್ಕೊಳ್ಳೋದಕ್ಕಿಂತ ಅರ್ಥ ಮಾಡ್ಕೊಳ್ಳಿ. ಕ್ರೆಡಿಟ್ ಸೈಡ್ ಅಂದ್ರೇನು? ಎಲ್ಲ ಬರ್ತಾ ಇರೋದು. ಡೆಬಿಟ್ ಸೈಡ್ ಅಂದರೆ ಆಚೆ ಹೋಗ್ತಾ ಇರೋದು. ಇದನ್ನು ನೀವು ಅರ್ಥ ಮಾಡಿಕೊಂಡು ಸೆಂಟೆನ್ಸ್ನ ಕರೆಕ್ಟಾಗಿ ಓದಿ ನೀವು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಕ್ಯಾಲ್ಕುಲೇಷನ್ಗಳನ್ನು ನಾನು ಹೇಳ್ತೀನಿ. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ನ ನೀವು ಕರೆಕ್ಟಾಗಿ ರೆಕಾರ್ಡ್ ಮಾಡಿ. ಮತ್ತು ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಟೆಲಿಗ್ರಾಮ್ ಚಾನಲ್ನ
ನಾನು ಕಮೆಂಟ್ ಬಾಕ್ಸಲ್ಲಿ ಅದ್ರ ಲಿಂಕ್ ಕೊಟ್ಟಿದ್ದೀನಿ, ಅಥವಾ ಆ ಲಿಂಕ್ ಮೂಲಕ ನಿಮಗೆ ಜಾಯ್ನ್ ಆಗೋಕ್ಕಾಗ್ತಾ ಇಲ್ಲ ಅಂದರೆ ನೀವೇನು ಮಾಡಬೇಕು, ಟೆಲಿಗ್ರಾಮಲ್ಲಿ ಹೋಗಿ MPMJVB ಕಾಮರ್ಸ್ ಅಂತ ಟೈಪ್ ಮಾಡಿ, ಆವಾಗ ನನ್ನ ಚಾನಲ್ ಬರುತ್ತೆ. ಅಂದಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ವಿಡಿಯೋ ನೋಡಿದ್ದೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ. ನಿಮಗಾಗಿ ಇದನ್ನ ನಾನು ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀವು ಫಾಲೋ ಮಾಡಿದರೆ ನೀವು ಚಲೋ ಒಳ್ಳೆ ಸ್ಕೋರ್ ಬರುತ್ತೆ. ಮತ್ತು ಒಂದು ವಿಷಯ ನಾನು ಹೇಳಬೇಕೇನೆಂದರೆ, ಯಾವುದೇ ಲೆಕ್ಚರ್ಗಳಾಗಲಿ, ಯಾವುದೇ ಟೀಚರ್ಗಳಾಗಲಿ, ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ಏನೇ ನಿಮಗೆ ನೋಟ್ಸ್ ಕೊಟ್ಟರು ಅದನ್ನು ನೀವು ಫಾಲೋ ಮಾಡಬೇಡಿ. ಮೇಯ್ನಾಗಿ ಹೇಳೋದಂದರೆ, ನೀವು ಟೆಕ್ಸ್ಟ್ ಬುಕ್ನ ಫಾಲೋ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೋ ಅದನ್ನೇ ನೀವು ಅದರಲ್ಲಿ ನೀವು ಎಕ್ಸ್ಪರ್ಟಾಗಿ ಕಂಪ್ಲೀಟಾಗಿ ನೀವು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನೇ ಫಾಲೋ ಮಾಡಿ. ಟೆಕ್ಸ್ಟ್ ಬುಕ್ಕಿಂದ ಆಚೆ ಯಾವುದೂ ಬರೋದಿಲ್ಲ. ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೋ ಅದನ್ನೇ ನೀವು ಎಕ್ಸಾಮಲ್ಲಿ ಬರೆದ್ರೆ ನಿಮಗೆ ಔಟ್ ಬರುತ್ತೆ. ಸೊ ಅದು ಹೇಗಿರುತ್ತೋ ಅದನ್ನ ಪ್ರಿಂಟ್ ಮಾಡಬೇಕು ನೀವು. ಆ ರೀತಿ ನೀವು ಅದರಲ್ಲಿ ಪ್ರಿಪೇರ್ ಆಗಬೇಕು, ಅಂದಾಗ ಮಾತ್ರ. ಮತ್ತು ನಾನು ಕೂಡ ಟೆಕ್ಸ್ಟ್ ಬುಕ್ಕಿಂದಾನೇ ಈ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನಿಮಗೆ ಇಲ್ಲಿ ಕಾಣಿಸ್ತಾ ಇರಬೇಕು ನೋಡಿ, ಚಾಪ್ಟರ್ 2 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫಂಡಮೆಂಟಲ್ ಅಂತ. ಸೊ ಇದು ನಿಮ್ಮ NCERT ಬುಕ್ಕಲ್ಲಿ ಈ ಫಾರ್ಮೆಟ್ಗಳಿಲ್ಲ. ಸೊ ಇಲ್ಲದೇ ಇರೋದ್ರಿಂದ ನಾನು ಓಲ್ಡ್ ಬುಕ್ಕಲ್ಲಿ ಈ ಫಾರ್ಮೆಟ್ಗಳನ್ನು ತೊಗೊಂಡು ನಿಮ್ಗೆ ಹೇಳ್ತಾನೆ. ಸೊ ಈ ಓಲ್ಡ್ ಬುಕ್ ಅಂದರೆ ಇದನ್ನು ನಮ್ಮ ಟೈಮಲ್ಲಿ ನಾವು ಈ ಬುಕ್ನ ಯೂಸ್ ಮಾಡ್ತಿದ್ವಿ. ಸೊ ನನಗೂ ಕೂಡ 93 ಮಾರ್ಕ್ಸ್ ಬಂದಿದೆ ಅಕೌಂಟೆನ್ಸಿಯಲ್ಲಿ. ಸೊ ನಾನು ನನ್ನ ಅನುಭವದ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಟೆಕ್ಸ್ಟ್ ಬುಕ್ಕನ್ನೇ ಫಾಲೋ ಮಾಡ್ತಾಯಿದ್ದೆ, ಹೊರತಾಗಿ ಯಾವುದೇ ಲೆಕ್ಚರ್ಗಳಾಗಲಿ, ಯಾವುದೇ ನೋಟ್ಸ್ಗಳನ್ನಾಗಲಿ ನಾನು ಫಾಲೋ ಮಾಡ್ತಾಯಿಲ್ಲ. ಫ್ರೆಂಡ್ ಬರೆದಿರೋ ನೋಟ್ಸು ಅದು ಇದು ಯಾವುದೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಪ್ರಿಪೇರ್ ಆಗಿರಿ, ಚೆನ್ನಾಗಿ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶ್ರೀ ಶಾರದಾಂಬಾ ಕ್ಲಾಸಸ್ ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಯಾವುದಾದ್ರೂ ಕ್ವಶನ್ ಟಫ್ ಆಗಿದೆ, ಯಾವುದಾದ್ರೂ ಕ್ವಶನ್ ಆನ್ಸರ್ಗಳು ಬೇಕಾಗಿದೆ, ಯಾವುದೋ ಟ್ರಾನ್ಸಾಕ್ಷನ್ ಅರ್ಥ ಆಗ್ತಾ ಇಲ್ಲ, ಎಲ್ಲಿ ಎಂಟ್ರಿ ಮಾಡಬೇಕು, ಯಾಕೆ ಅದನ್ನು ಅಲ್ಲೇ ಎಂಟ್ರಿ ಮಾಡಬೇಕು ಅನ್ನೋ ಕ್ವಶನ್ಗಳಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಮಾಡಿ. ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಅದರ ಕ್ವಶನ್ನ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಅದನ್ನ ನೀವು ಪೋಸ್ಟ್ ಮಾಡೋ ಮೂಲಕ ನನಗೆ ಅರ್ಥ ಆಗುತ್ತೆ ನಿಮ್ಗೆ ಯಾವುದು ಟಫ್ ಆಗ್ತಾಯಿದೆ, ಯಾವುದು ಅರ್ಥ ಆಗ್ತಾ ಇಲ್ಲ ಅಂತ. ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಸ್ ಅ ಅಕೌಂಟೆಂಟಾಗಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.